ಚೇಳೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ. ಚೇಳೂರು ನೂತನ ತಾಲೂಕು ಕಸಬಾ ಚೇಳೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಯಿತು. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಡಿಎಸ್ಎಸ್ನ ಜಿಲ್ಲಾ ಸಂಚಾಲಕ ಕಟೀಲು ವೆಂಕಟರಮಣಪ್ಪರವರು ಮಾತನಾಡಿ ಸಂವಿಧಾನದ ಮಹತ್ವದ ಬಗ್ಗೆ ತಿಳಿಸಿದರು. ಪ್ರತಿಯೊಬ್ಬರೂ ಸಂವಿಧಾನವನ್ನು ತಿಳಿಯಬೇಕು ಎಂದರು. ತದನಂತರ ಜಲಪಿಗಾರಪಲ್ಲಿ ನರಸಿಂಹಪ್ಪರವರು ಮಾತನಾಡಿ ವಿಶ್ವಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ ಅಪಾರವಾದದ್ದು ಎಂದರು. ಈ ಸಂದರ್ಭದಲ್ಲಿ ಪಿಡಿಒ ಗೌಸ್ಪೀರ್, ಹಿರಿಯ ದಲಿತ ಮುಖಂಡ ಉದವಾರಪಲ್ಲಿ ಬಾಬು, ಚೇಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಜಯನ್ ಜಾಲಾರಿ, ಸುರೇಂದ್ರ, ಮೆಕ್ಯಾನಿಕ್ ನಯಾಜ್, ಕೆಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಮಂಜುನಾಥ್, ಟೈಲರ್ ರಾಮಚಂದ್ರ, ಈಶ್ವರ್, ಡಿವಿ ವೆಂಕಟೇಶ್, ಶ್ರೀನಾಥ್, ವಾಲ್ಮೀಕಿ ಮುಖಂಡ ವೆಂಕಟೇಶ್, ಪ್ರಸಾದ್, ಮಾಜಿ ಉಪಾಧ್ಯಕ್ಷ ಪೈಂಟರ್ ರಾಮು, ಪಂಚಾಯಿತಿ ಬಿಲ್ ಕಲೆಕ್ಟರ್ ಮಂಜುನಾಥ್, ಇತರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು, ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು, ಸಾರ್ವಜನಿಕರು, ಪಂಚಾಯಿತಿ ಸಿಬ್ಬಂದಿ, ಜಯಸೂರ್ಯ ಸೇರಿದಂತೆ ಇತರರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಆಗಮಿಸಿದ ಬಾಬು ಜಗಜೀವನ್ ಜಯಂತಿ 119ಕ್ಕೆ ಆಗಮಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಅಭಿವೃದ್ಧಿಕರರಾಗಿರ್ತಕ್ಕಂಥ ನಮ್ಮ ಗೌಸ್ಪೀರವರೇ, ಸಿಬ್ಬಂದಿ ವರ್ಗದವರೇ, ಇನ್ನು ಈ ದೇಶದ ಭವಿಷ್ಯತ್ವವನ್ನು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಜೀವನದಲ್ಲಿ ಯಾವತ್ತೂ ಮರೆಯಬಾರ್ದು. ಅಪಾರವಾದ ಗೌರವ ನಾವು ಸಲ್ಲಿಸಬೇಕು. ಪ್ರತಿಯೊಂದು ವರ್ಷ ಕೂಡ ಏಪ್ರಿಲ್ 14ಕ್ಕೆ ಬಂದರೆ ನಾವು ಈ ಅಂಬೇಡ್ಕರ್ ಜಯಂತಿಯನ್ನು, ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ಓದಬೇಕು. ಕನ್ನಡ ಓದ್ತಾರೆ, ಇಂಗ್ಲೀಷ್ ಓದ್ತಾರೆ, ಹಿಂದಿ ಓದ್ತಾರೆ, ಎಲ್ಲ ಓದ್ತಾರೆ. ಆದರೆ ಸಂವಿಧಾನ ಓದಲಿ, ನಮ್ಮ ಮಕ್ಕಳಿಗೆ ಹೇಳ್ಬೇಕು. ಯಾಕಂದರೆ ಮುಂದಿನ ಈ ದೇಶವನ್ನು ಆಡಳಿತ ಮಾಡೋರು ನಮ್ಮ ಮಕ್ಕಳೇ, ಮಕ್ಕಳು. ಅವ್ರ ವಿಚಾರವನ್ನು ತಿಳಿಯಬೇಕು. ದಯವಿಟ್ಟು ಎರಡು ಮಾತು ಅವಕಾಶ ಕೊಡ್ತೀನಿ. ಎಲ್ಲರಿಗೂ ಸಮಸ್ಯೆ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಅನೇಕ ಹೋರಾಟಗಳ ಪರ ಎಲ್ಲ ಕಾರ್ಯಕರ್ತರು ಲೀಡರ್ಗಳೆಲ್ಲರೂ ಕೂಡ ಒಂದನ್ನು ಸ್ವಾಗತ. ಏನು ಇವತ್ತು ನಾವು ಸುಮಾರು ಕೂಡ ಏನು ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು. ಇದರಲ್ಲಿ ನಾವೆಲ್ಲ ಕೂಡ ಇಡೀ ನಮ್ಮ ದೇಶದಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಕೂಡ ಏನು ಅವರು ಕೊಟ್ಟಿರುವಂಥ ಕಷ್ಟ ಕಲಾಪಗಳು ಏನಿದೆಯೋ ಇವತ್ತು ಕೂಡ ಅವರನ್ನು ಸ್ಮರಿಸ್ಕೊಳ್ಳುತ್ತಾ, ಏನು ಇವತ್ತು ಸುಮಾರು 100 ದೇಶಗಳಲ್ಲಿ ಎಲ್ಲ ಮೇಧವನ್ನು ತೆಗೆದುಕೊಂಡಾಗ ಬರೀ ಒಬ್ಬರೇ ಒಬ್ಬರು ಸಿಗ್ತಾರೆ ಅಂಬೇಡ್ಕರ್ ಅವರು. ಅದು ಕೂಡ ವಿಶ್ವದಲ್ಲಿ ಏನು ಅಂಬೇಡ್ಕರ್ ಅವರು ಕೊಲಂಬಿಯಾ ದೇಶದ ಅಮೆರಿಕದಲ್ಲಿ ಕೂಡ ಅವರೊಂದು ಫೋಟೋವನ್ನು, ವಿಗ್ರಹವನ್ನು ಇಡುವುದರ ಮುಖಾಂತರ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಆ ಮುಖಾಂತರವಾಗಿ ನೀವೆಲ್ಲ ಕೂಡ ಬಂದಿದ್ದಕ್ಕೆ ನಿಮ್ಮೆಲ್ಲ ಕೂಡ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳು. ಈ ದಿನ ಈ ಮಹನೀಯರನ್ನು ನಾವು ನೆನೆಸ್ಕೊಳ್ಬೇಕು. ಇವರು ತುಂಬ ಅನೇಕ ಹೋರಾಟಗಳನ್ನು ಮಾಡಿ ಮಹಿಳೆಯರಿಗೆ ಸಮಾನತೆ ಮತ್ತು ಮತದಾನದ ಹಕ್ಕನ್ನು ಕಲ್ಪಿಸಿಕೊಟ್ಟಿರುವ ಧೀಮಂತ ನಾಯಕರು. ಇವರನ್ನು ನಾವು ಈ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು. ಇವರು ನಡೆಸಿಕೊಟ್ಟಿರುವಂತಹ, ಇವರು ಹೇಳಿರುವಂತಹ ಅನೇಕ ಇವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಇತರರಿಗೆ ಮಾದರಿಯಾಗಬೇಕೆಂದು ಹೇಳುತ್ತಾ ಈ 4 ಮಾತಿನ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಸೇರಿರ್ತಕ್ಕಂತಹ ಸಾರ್ವಜನಿಕರೇ, ಮುಖಂಡರೇ ಹಾಗೂ ಸಾರ್ವಜನಿಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಸಿಬ್ಬಂದಿ ವರ್ಗದವರು, ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪಿಡಿಒ ಅವರೇ, ಈಗ ಈ ಸಂವಿಧಾನ ಪ್ರತಿಯೊಬ್ಬರಿಗೂ ಸೇರಿದ್ದು. ಅದನ್ನು ಕಾಪಾಡ್ಕೋಬೇಕು. ಅದನ್ನು ಯಾವ ಥರ ಕಾಪಾಡ್ಕೋಬೇಕು, ಅದರ ಆಶಯಗಳೇನು ಅಂತ ಹೇಳ್ಬಿಟ್ಟು ಇಂತಹ ಮಹನೀಯರು ಕಷ್ಟಪಟ್ಟಿರ್ತಕ್ಕಂತಹ ಎಲ್ಲ ವಿಷಯವನ್ನು ತಿಳಿದು ಇದನ್ನು ಕಾಪಾಡಿಕೊಂಡು ಅದರಿಂದ ಬರ್ತಕ್ಕಂತಹ ಸವಲತ್ತುಗಳನ್ನು ನಮಗೆ ಅಳವಡಿಸಿಕೊಂಡು ನಾವು ಮುಂದೆ ಬರಬೇಕು. ಅದೇ ತರಹ ನಾವು ಸಂವಿಧಾನಕ್ಕೆ ಯಾವ ಥರ ಬೆಲೆ ಕೊಡ್ತೀವೋ ಅದನ್ನು ಬರೆದಿರ್ತಕ್ಕಂತಹ ಮಹನೀಯರು ಕೂಡ ಅದೇ ಥರ ಗೌರವ, ಜಾತಿ ತಾರತಮ್ಯ, ಸಮಾನತೆ
ಇದೆಲ್ಲ ಅವರೆಲ್ಲ ಅದರಲ್ಲಿ ಏನೇನು ಅಡಗಿದೆಯೋ ಅದಕ್ಕೆ ಬದ್ಧರಾಗಿ ನಾವು ಮೇಲ್ಗಡೆ ಒಂದು ಹೊರಗಡೆ ಒಂದು ಒಳಗಡೆ ಒಂದು ಇರ್ದಿರ ಸಮಾನತೆಗೋಸ್ಕರ ಎಲ್ಲರೂ ಸಹಕರಿಸಬೇಕಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.